ಹೇ ಗುರು, ಇವತ್ತು ಐಡಿಹಳ್ಳಿ ಮಸೀದಿಯಲ್ಲಿ ಯಾಕೆ ಇಷ್ಟೊಂದು ಜನ ಇದ್ದಾರೆ ಅಂತ ನಿಮ್ಗೂ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿ. ಹೆಲೋ ಗುರು, ಅಸ್ಸಲಾಂ ಅಲೈಕುಂ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕ್ರೇಜಿ ವ್ಲಾಗರ್. ಮತ್ತಪ್ಪನಲ್ಲಿ ಬೆಳಿಗ್ಗೆ ಎದ್ಬಿಟ್ಟು ರಾಗಿ ಬಾಲ್ ಜೊತೆಗೆ ಬ್ಯಾಟಿಂಗ್ ಮುಗಿಸ್ಕೊಬಿಟ್ಟು ಅದ್ರ ಜೊತೆಗೆ ಒಂದು ಟೀ ಹಾಕೋಬಿಟ್ಟು ಬೇಗ ಆಚೆ ಹೊಲ್ಟೆ. ಮತ್ತಪ್ಪನಲ್ಲಿ ಆಚೆ ಕಡೆ ಬಂದ್ಬಿಟ್ರೆ ಇವರಿಬ್ರು ಬಂದಿದ್ರು ಅಂತ ನನ್ ಖುಷಿ. ಆದ್ರೆ ಬಂದಿದ ತಕ್ಷಣ ಜಗಳ ಸ್ಟಾರ್ಟ್ ಮಾಡ್ಕೊಬಿಟ್ರು ಗುರು. ನಾನ್ ಸೈಕ್ ಆಗ್ಬಿಟ್ಟೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫನಲ್ಲಿ ಜಗಳಾಡ್ತಿದ್ದಿಬ್ಬರನ್ನ ಬಿಡಿಸ್ಬಿಟ್ಟು ಮಸೀದಿ ಕರ್ಕೊಂಡ್ರೆ ಇಲ್ಲಿ ಬಯಾನ್ ಕೇಳು ಅಂದ್ರೆ ನಮ್ಸದ್ದು ಸ್ಲೀಪಿಂಗ್ ಮಾಡ್ತಿದ್ದ. ಅದನ್ನ ನೋಡಿದ ಕೈಫು ಸ್ಮೈಲ್ ಕೊಟ್ಬಿಟ್ಟ. ನೋ ಕಾಮೆಂಟ್ಸ್. ನಮಾಜ್ ಮುಗಿಸ್ಕೊಂಡು 6:15 ಮಲ್ಕೋಬಿಟ್ಟು 1:15 ಎದ್ಬಿಟ್ಟು ಡೈರೆಕ್ಟ್ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಸೆಂಟ್ ಹುಡುಕ್ದೆ. ಯಾಕಂದ್ರೆ ಶುಕ್ರವಾರ ಗುರು. ಈ ವ್ಲಾಗು ನೆನ್ನೆದು, ದಯವಿಟ್ಟು ಏನು ಅಂದ್ಕೋಬೇಡಿ. ನೆನ್ನೆ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ. ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಮನೇಲಿ ಒಂದ್ ಒಳ್ಳೆ ಸೆಂಟ್ ನೋಡ್ಕೊಬಿಟ್ಟು, ನೋಡಿ ಗುರು, ಇದೇ ನಮ್ಮ ಅಣ್ಣ ತಂದಿದ್ದ ಸೆಂಟು, ಇದು ಚೆನ್ನಾಗಿತ್ತು ಅಂತ ಇದನ್ನೇ ನೋಡ್ಬಿಟ್ಟು ಹಂಚ್ಕೋಬಿಟ್ಟು ಬೇಗ ಮಸೀದಿಗಳು ಹೊರಟೆ. ಮತ್ತೆ ಮನೇಲಿ ಮಸೀದಿಗೆ ಬಂದ್ಬಿಟ್ಟು ಜೋಹರ್ ನಮಾಜಿ ಮುಗಿಸ್ಕೊಬಿಟ್ಟು, ಜೋಹರ್ ನಮಾಜಿ ಅಂದ್ರೆ ಮಧ್ಯಾಹ್ನದ 2 ಗಂಟೆಗೆ ಮಾಡೋದನ್ನ ಜೋಹರ್ ನಮಾಜಿ ಅಂತಾರೆ, ಅದನ್ನ ಮುಗಿಸ್ಕೊಬಿಟ್ಟು ಮನೆ ಕಡೆ ಹೊರಟೆ. ಫೈನಲಿ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಡೈರೆಕ್ಟ್ ಮಸೀದಿಗೆ ಬಂದೆ ಗುರು. ಯಾಕಂದ್ರೆ ಉಪವಾಸ ಬಿಡೋ ಟೈಮ್ ಆಗಿತ್ತು, ಅದಕ್ಕೋಸ್ಕರ ಡೈರೆಕ್ಟ್ ಮಸೀದಿಗೆ ಬಂದ್ಬಿಟ್ಟು ಎಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಬಿಟ್ಟು ಉಪವಾಸ ಬಿಡಕ್ಕೆ ಕುತ್ಕೊಂಡ್ವಿ. ಮತ್ತೆ ಫೈನಲಿ ನಮಾಜ್ ಮುಗಿಸ್ಕೊಂಡು ಡೈರೆಕ್ಟ್ ಔಟ್ ಸೈಡ್ ಬಂದ್ವಿ ಗುರು. ಯಾಕಂದ್ರೆ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ. ಇಲ್ಲಿ ನೋಡಿದ್ರೆ ಇವತ್ತು ಹೊಸ ಜಿಲೇಬಿ ಅಂಗಡಿ ಓಪನ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸತಿ ಬಂದ್ಬಿಟ್ಟು ಟ್ರೈ ಮಾಡ್ಬಿಡಿ. ಇದು ಇರೋದು ನಮ್ಮ ಮಸೀದಿ ಮುಂದೆ. ಮತ್ತೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಮತ್ತೆ ನನ್ನ ಅಕೌಂಟ್ಗೆ ಫಾಲೋ ಮಾಡ್ಕೊಂಡು ಹೋಗ್ರಿ ಗುರು. ನಿಮ್ ದುಡ್ಡೇನೋಗಲ್ಲ.